ಯಾರು ಕಾಣ್ತಾ ಇಲ್ವೇ? ಶಮಣ, ಸದ್ಯ ನೀನಾದ್ರೂ ಸಿಕ್ತಲ್ಲ. ಸರಿ, ಊರಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ನಿಮ್ ಊರಲ್ಲಿ ಏನ್ ಕೊಡದ್ ಮುಂಜಿನ? ಅಲ್ಲ, ಹುಂಜನ್ನು ಮದುವೆ. ಮತ್ತಿನ್ನೇನು ಪೋಸ್ಟ್ ಮಾನಪ್ಪ, ವಿಷಯ ಗೊತ್ತಿಲ್ವಾ? ಇವತ್ತು ಮುತ್ತಂಡೂರ್ ಕಣದಲ್ಲಿ ಸುಗ್ಗಿ. ಅದಕ್ಕೆ ಊರಿನ ಜನಕ್ಕೆಲ್ಲ ದಾನ ಮಾಡ್ತಿದ್ದಾನೆ. ಎಲ್ಲರೂ ಅಲ್ಲೂ ಹೋಗಿದ್ದಾರೆ. ಹೌದಾ? 15 ವರ್ಷದಿಂದ ನಮ್ಮ ಮುತ್ತಣ್ಣ ಕಷ್ಟಪಟ್ಟು ದುಡಿದು 100 ಎಕರೆ ಹೊಲ, ಗದ್ದೆ, ತೋಟ, ಕೋಳಿ ಫಾರಂ, ತೆಂಗಿನ ನಾರಿನ ಫ್ಯಾಕ್ಟ್ರಿ ಅಲ್ದೆ ಹಾಲಿನ ಡೈರಿನೂ ಮಾಡಿ ಎಷ್ಟು ಸಂಪಾದನೆ ಮಾಡ್ಬಿಟ್ಟ ಅಲ್ವಾ? ಹೌದು ಭೂಪಣ್ಣ, ನಮ್ ಮುತ್ತಣ್ಣ ಬಹಳ ಶ್ರಮಜೀವಿ. ಅಂತ ಪುಣ್ಯಾತ್ಮರು ಹಳ್ಳಿಗೆ ಒಬ್ರಿದ್ರೆ ಸಾಕು, ನಮ್ಮಂತ ಬಡವರು ಸುಖವಾಗಿರ್ಬೋದು. ನಮಸ್ಕಾರ. ರಮಣ, ಊರ್ನವರು ಆಳುಕಾಳೆಲ್ಲ ಬಂದ್ರ? ಎಲ್ಲಾರು ಬಂದವ್ರೆ. ಶಾಸ್ತ್ರಿಗಳೇ, ಶುರು ಮಾಡಿ. ಆಯ್ತು, ಬನ್ನಿ. ಮೊದಲನೇ ರಾಶಿ ಫಲ ಕೊಡ್ದೇವ್ರಿಗೆ. ಎರಡನೇ ರಾಶಿ ಕಷ್ಟಪಟ್ಟು ದುಡ್ದವ್ರಿಗೆ, ಪಾಪ. ಮೂರನೇ ರಾಶಿ ನಮ್ಗೆ. ಸ್ವಾಮಿ, ನಾನು ಪಕ್ಕದೂರ್ನವನು. ಮನೇಲಿ ತುಂಬಾ ಕಷ್ಟ, ಮಕ್ಕಳು ಜಾಸ್ತಿ. ನನಗೂ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ರಮಣ, ಮುತ್ತಣ್ಣ, ಇದರಿಂದ ಇವ್ರಿಗೊಂದು ಮೂಟೆ ಭತ್ತ ಕೊಡಿ. ಸ್ವಾಮಿ, ನಾನೀಗ ಕೇಳ್ತೀನಿ ಅಂತ ತಪ್ಪಾ ತಿಳ್ಕೊಬೇಡಿ. ದೇವ್ರಿಗೆ ಅಂತ ಕೊಟ್ರಿ ಅದ್ ಸರಿ, ದುಡ್ದಿರೋರಿಗೆ ಅಂತ ಕೊಟ್ರಿ ಅದೂ ಸರಿ. ಪಕ್ತೂರವರು, ಪರಿಚಯ ಇಲ್ದಿರೋರು ಕಷ್ಟ ಅಂತ ಹೇಳಿದ ತಕ್ಷಣ ಎತ್ತೆತ್ ಕೊಡ್ತಿದ್ದೀರಲ್ಲ, ಇದು ಸರಿನಾ ಅಂತ.